ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ. ನಿನ್ನೆ ನಾವು ಸಮಾಂತರ ಶ್ರೇಣಿ ಒಳಗೆ ಯಾವ ರೀತಿ ಕ್ವಶನ್ ಬರ್ತಾವೆ, 1 ಮಾರ್ಕ್ಸಿನ ಕ್ವಶನ್ನು, 2 ಮಾರ್ಕ್ಸಿಂದ ಅಂತ ಭಾಗ 1 ನೋಡಿದ್ವಿ. ಇವತ್ತು ಅದರದೇ ಕಂಟಿನ್ಯೂಷನ್ ಭಾಗ 2 ಯಾವ ರೀತಿ ಮತ್ತು ಸಮಾಂತರ ಶ್ರೇಣಿ ಒಳಗೆ ಕ್ವಶನ್ಸ್ ಬರ್ತಾವು ಅನ್ನೋದನ್ನು ನೋಡೋಣ. ಈಗ ನೋಡ್ರಿ, ನಿನ್ನೆ ಒಂದು ಮಾಡಿದ್ವಿ, -3 -1 1 3 so on up to ಸಮಾಂತರ ಶ್ರೇಣಿಯ 11ನೇ ಪದವು ದ 11th ಟರ್ಮ್ ಆಫ್ ದ AP -3 -1 1 3 so on up to ಈಸ್. ಇದರೊಳಗೆ ಏನು ಮಾಡಬೇಕು, 11ನೇ ಪದವನ್ನು ಕಂಡುಹಿಡಬೇಕು. ಈಗ ಮೊದಲು ಏನು ಕೊಟ್ಟಾರಿ, -3 -1 1 3 so on up to. ಮೊದಲೇ A = ಏನು ಕೊಟ್ಟಾರ, ಮೊದಲನೇ ಪದ ಫಸ್ಟ್ ಟರ್ಮ್ ಏನು ಕೊಟ್ಟಾರ -3. D ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಅವಾಗ ಏನು ಮಾಡಬೇಕು, ಎರಡನೇ ಪದದೊಳಗೆ ಮೊದಲನೇ ಪದ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್, -1 ಮೈನಸ್ ಇಲ್ಲೇನು ಕೊಟ್ಟಾರ -3. -1 ಹಂಗೆ ಬರೀರಿ, ಮೈನಸ್ ಇಂಟು ಮೈನಸ್ ಏನಕ್ಕಿತ್ತಿದೆ +3 = 3 ಒಂದು ನೋಡಿ, ಪ್ಲಸ್ ಮೈನಸ್ ಬಂದು ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು, 3 ಒಂದು ಕಳೆದ್ರೆ 2. ಅದೇ ರೀತಿ ಮತ್ತೆ ಏನು ಕೊಟ್ಟಾರ, 11ನೇ ಪದ ಅಂದರೆ n = ಏನು 11. ನಮ್ಗೆ ಸೂತ್ರ ಏನು ಗೊತ್ತೈತ್ರಿ, n ನೇ ಪದ ಕಂಡು ಹಿಡಿಯೋ ಸೂತ್ರ ಫಾರ್ಮುಲಾ ಏನು ರೀ, n = a + n - 1 ಇಂಟು ಡಿ. ಇಲ್ಲಿ ನೋಡಿರಿ, A11 a ಅಂದ್ರೆ ಎಷ್ಟೈತ್ರಿ -3 ಪ್ಲಸ್ n ಅಂದ್ರೆ 11 -1 ಇಂಟು ಡಿ ಅಂದ್ರೆ 2. -3ಕ್ಕೆ -3 ಹಂಗೆ ಇಡೋಣ, ಪ್ಲಸ್ 11ರಾಗ 1 ಕಳೆದ್ರೆ ಎಷ್ಟು ರೀ 10 ಇಂಟು 2. ಈಗ ನಾ ಏನು ಮಾಡೋಣ, ಮತ್ತು -3ಕ್ಕೆ -3 ಹಂಗೆ ಇಡ್ರಿ, ಪ್ಲಸ್ ಇವೆರಡು ಗುಣಿಸ್ಬೇಕು ಮೊದಲೇ, 10 2 20. A11 ನೋಡಿರಿ, ಪ್ಲಸ್ ಮೈನಸ್ ಬಂದರೆ ಏನು ಮಾಡಬೇಕು, ಕಳಿಬೇಕು, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 20ರಾಗ 3 ಕಳೆದ್ರೆ 17. A11 = 17. ಇದು 2 ಮಾರ್ಕ್ಸಿನ ಸಮಾಂತರ ಶ್ರೇಣಿ ಮೇಲೆ ಕೇಳ್ತಕ್ಕಂಥ 2 ಮಾರ್ಕ್ಸಿನ ಕ್ವಶನ್. ಹಾಗಂದ್ರೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರ, ನಾವು ಇಷ್ಟು ಲೆಕ್ಕ ಮಾಡಿದ್ವಿ, ಇದರೊಳಗೆ ಏನೇನು ಬರೆದ್ರೆ ಯಾವ ಸ್ಟೆಪ್ ಬರೆದ್ರೆ ಏನೇನು ಮಾರ್ಕ್ಸ್ ಕೊಡ್ತಾರ. ಮೊದಲು ನೀವು ಎಲ್ಲ ಎ ಬೆಲೆ ಡಿ ಬೆಲೆ ಎನ್ ಬೆಲೆ ಬರೆದು ಬೆಲೆ ಬರೆದ್ರೆ ಸಾಕು, ಇದಕ್ಕೆ ಅರ್ಧ ಮಾರ್ಕಸ್ ಕೊಡ್ತಾರೆ. ಈ ಸೂತ್ರದೊಳಗೆ ಬೆಲೆ ತುಂಬಿದ್ರಿಲ್ಲ, ಅವಾಗ ಅರ್ಧ ಮಾರ್ಕಸ್ ಕೊಡ್ತಾರೆ. ಮತ್ತು ಇವೆರಡು ಸ್ಟೆಪ್ ಸಿಂಪ್ಲಿಫಿಕೇಷನ್ ಮಾಡ್ತಾರಲ್ಲ, ಅವಾಗ ಏನು ಮಾಡ್ತಾರೆ, ಇದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಲಾಸ್ಟಿಗೆ ಫೈನಲ್ ಆನ್ಸರ್ ಬರ್ದಿದ್ದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲಿ 2 ಮಾರ್ಕ್ಸಿಂದ ಕ್ವಶನ್ ಇದು. ಇದೇ ಹಿಂದೆ ಏನು ನಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಕೇಳಿದ್ದು, ಮುಂದೂ ಕೇಳ್ಬೋದು. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇವೆಲ್ಲ. ನೋಡಿರಿ, ಮತ್ತು ಸಮಾಂತರ ಶ್ರೇಣಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರಂದ್ರೆ 7 ನೋಡಿರಿ, 7 11 7 11 15 so on up to ಈ ಸಮಾಂತರ ಶ್ರೇಣಿಯ 16 ಪದಗಳವರೆಗೆ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು. ಫೈಂಡ್ ದ ಸಮ್ ಆಫ್ AP 7 11 15 so on up to 16 ಟರ್ಮ್. ಎಷ್ಟು ಮಾಡಬೇಕು, 16 ಟರ್ಮ್ದ ಫೈಂಡ್ ಔಟ್ ಯೂಸಿಂಗ್ ಫಾರ್ಮುಲಾ ಯೂಸ್ ಮಾಡಿ 16 ಟರ್ಮ್ದ ಫಾರ್ಮುಲಾ ಸಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಸಮ್ ಫೈಂಡ್ ಔಟ್ ಮಾಡೋದು, ಮೊತ್ತ ಕಂಡುಹಿಡಿಯೋ ಸೂತ್ರ ಗೊತ್ತೈತ್ರಿ ಎಲ್ಲರಿಗೂ. ಮೊತ್ತ ಕಂಡುಹಿಡಿಯೋ ಸೂತ್ರ ಏನು, SN = ಫಸ್ಟ್ ಲೆಕ್ಕ ಹಚ್ಕೊಳ್ಳೋಣ, ಆಮೇಲೆ ಸೂತ್ರ ಹಚ್ಚೋಣ. ಮೊದಲು ಏನು ಕೊಟ್ಟಾರಿ, 7 11 15 so on up to ಇದು ಕೊಟ್ಟಾರ, ಹೌದಾ. ಯಾವಾಗ ನಮ್ಗೆ ಮೊತ್ತ ಕಂಡುಹಿಡಿ ಅಂದ್ಕೂಡೆ 7 + 11 + 15 so on up to ಎಲ್ಲಿ ತನಕ ಕಂಡುಹಿಡಿ ಅಂದಾರ್ರಿ, ಅಪ್ ಟು ಎಲ್ಲಿ ತನ, ಅಪ್ ಟು 16 ಟರ್ಮ್ಸ್. ಅಪ್ ಟು 16 ಟರ್ಮ್ಸ್ ತನಕ ಫೈಂಡ್ ಔಟ್ ಮಾಡಬೇಕು, ಹೌದಾ. ಈಗ ನೋಡಿರಿ, 7 + 11 + 15 so on up to ಎಲ್ಲಿ ತನಕ 16 ಪದಗಳವರೆಗೆ ಮಾಡಬೇಕು, ಹೌದಾ. ಈಗ ನಾವು ಇದ್ರೊಳಗೆ ಫಸ್ಟ್ ಎ ಅಂದ್ರೆ ಏನು, ಡಿ ಅಂದ್ರೆ ಏನು, ಎನ್ ಅಂದ್ರೆ ಏನು ಹಚ್ಕೊಳ್ಳೋಣ. A = ಎಷ್ಟು 7, D = 11 - 7 11 - 7 ಎಷ್ಟು ರೀ 4, 11ರಾಗ 7 ಕಳೆದ್ರೆ ಎಷ್ಟು 4, N = 16. SN ಸೂತ್ರ ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ. SN = n/2 ಇಂಟು 2a + n - 1 ಇಂಟು ಡಿ. ನೋಡಿರಿ, ಎನ್ ಅಂದ್ರೆ ಏನೈತ್ರಿ, ಎಸ್ ಎಷ್ಟು ಮಾಡಬೇಕು, 16 ಪದಗಳು 16 16 ಎನ್ ಅಂದ್ರೆ 16/2 ಇಂಟು 2a. ನೋಡಿರಿ, 2 ಇಂಟು a ಅಂದರೆ ಎಷ್ಟು 7 ಪ್ಲಸ್ ಎನ್ ಅಂದ್ರೆ 16 - 1 ಇಂಟು ಡಿ ಅಂದ್ರೆ 4, ಹೌದಾ. ಈಗ ನೋಡಿರಿ, ಮತ್ತೇನು ಮಾಡೋಣ, S16 ಹಂಗೆ ಬರೋಣ. 2 ನೋಡಿರಿ, ಭಾಗ ಇತ್ತಂದರೆ 2 1 2 8 8ಕ್ಕೆ 8 ಹಂಗೆ ಇಡ್ರಿ. ಇವೆರಡು ಗುಣಿಸ್ಬೇಕು, 7 7 14 ಪ್ಲಸ್ 16ರಾಗ 1 ಕಳೆದ್ರೆ ಎಷ್ಟು, 16ರಾಗ 1 ಕಳೆದ್ರೆ ಎಷ್ಟು ರೀ 15 15 ಇಲ್ಲ 16ರಾಗ 1 ಕಳೆದ್ರೆ 15 15ಕ್ಕೆ 4ರಲ್ಲಿ ಏನು ಮಾಡಬೇಕು, ಗುಣಿಸ್ಬೇಕು. 15 4 ಎಷ್ಟು ರೀ, 15 4 60. S16 = 8ಕ್ಕೆ 8 ಹಂಗೆ ಬಿಡ್ರಿ, ಬರೀರಿ. 14ಕ್ಕೆ
14ಕ್ಕೆ 60 ಏನು ಮಾಡ್ಬೇಕಿಲ್ಲ ಕೂಡಿಸ್ಬೇಕು ಕಳಿಬೇಕು ಕೂಡಿಸ್ಬೇಕು 14ಕ್ಕೆ 60 ಕೂಡಿಸಿದ್ರೆ ಎಷ್ಟು ಆಕೈತೆ ರೀ 74 ಬಂತು. ಇವೆರಡನ್ನೂ ಏನು ಮಾಡ್ಬೇಕು ಇವಾಗ ಗುಣಿಸ್ಬೇಕು ಕೂಡಿಸ್ಬೇಕು ರೀ. S16 = 74 × 8 ಗುಣಿಸ್ಬೇಕು. ಎರಡು ಗುಣಿಸಿದ್ರೆ ಎಷ್ಟು ಬರ್ತೈತಿ 592 ಮಾಡಿ ತೋರಿಸ್ರಿ. ಇದು 74ಕ್ಕೆ 8ರಲ್ಲೇ ಗುಣಿಸ್ಬೇಕು. 8 4 32 8 7 56 56ಕ್ಕೆ 3 ಕೂಡಿಸಿದ್ರೆ ಎಷ್ಟು 59 ನೋಡಿರಿ 592 ಆನ್ಸರ್. ನೋಡಿರಿ ಇದು ಎಷ್ಟು ಮಾರ್ಕ್ಸಿನ ಕ್ವಶನ್ ಗೊತ್ತಾ, ಇದನ್ನು 2 ಮಾರ್ಕ್ಸಿನ ಕ್ವಶನ್. ಇದ್ರೊಳಗೆ ಹೆಂಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ ನೋಡಿರಿ. ಇದ್ರೊಳಗೆ ಈ ಸೂತ್ರ ಬರ್ದ್ರಿಲ್ಲ, ಈ ಬೆಲೆ ಎಲ್ಲ ಬರ್ದು ಸೂತ್ರ ಬರ್ದ್ರಿಲ್ಲ, ಇದಕ್ಕೆ ಅರ್ಧ ಮಾರ್ಕಸ್. ಆಮೇಲೆ ಇದು ಬೆಲೆ ತುಂಬಿದ್ರಿಲ್ಲ, ಇದಕ್ಕೊಂದು ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಇವೆರಡು ಸಿಂಪ್ಲಿಫಿಕೇಷನ್ ಏನು ಮಾಡ್ತಾರಲ್ಲ, ಇವೆರಡು ಸ್ಟೆಪ್ಪಿಗೆ ಒಂದು ಅರ್ಧ ಮಾರ್ಕಸ್ ಕೊಡ್ತಾರೆ. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕಸ್. ನೋಡಿರಿ ಒಬ್ಬೊಬ್ಬರ ಹುಡುಗರಿಗೆ ಮ್ಯಾಥ್ಸ್ ಲೆಕ್ಕ ಮಾಡೋಕ್ಕೆ ಕಷ್ಟ ಅಂತ ಬರೋಂಗಿಲ್ಲ ಅಂತ ಬಿಟ್ಟು ಬಿಡ್ತೀರಿ. ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು. ಏನು ಬರೋಂಗಿಲ್ಲ ಅಂದ್ರೆ ಸೂತ್ರ ಬರ್ದು ಬೆಲೆ ತುಂಬಕ್ಕಾರ ಬರ್ತೈತ್ರ. ಈಗ 10th ಬಂದಿರಂದ್ರೆ ಸೂತ್ರ ಅಂತ ನೆನ್ಪಿಡ್ತೀರಿ, ಅದ್ರ ಮೇಲೆ ಬೆಲೆ ತುಂಬೋದಂತರೂ ಕೆಟ್ಟ ಈಸಿನ. ಇಷ್ಟಂತರೂ ಮಾಡಿ ಬಂದರೂ ಸತ್ಯಕ್ಕೆ ನಿಮಗೆ 1 ಮಾರ್ಕಸ್. ಬಟ್ ಯಾರು ಒಂದು ಲೆಕ್ಕನೂ ಬಿಟ್ಟು ಬರಬೇಡ್ರಿ. ನಿಮ್ಗೆ ಎಷ್ಟು ತಿಳಿದೈತಲ್ಲ ಅಷ್ಟೆಲ್ಲ ಮಾಡ್ಬರಿ. ಫುಲ್ ಮಾಡಿದ್ರಂದ್ರೆ ಜಾಣ ಮಕ್ಕಳು, ಎಲ್ಲ ಮಾಡಿದ್ರಂದ್ರೆ ಫುಲ್ ಮಾರ್ಕ್ಸ್ ಬರ್ತೈತಿ. ಇಲ್ಲಪ್ಪ ನನಗೆ ಮ್ಯಾಥ್ಸ್ ಅಂದ್ರೆ ಭಾಳ ಕಷ್ಟ ಅನ್ನೋರು ಇಷ್ಟರ ಸಿಂಪ್ಲಿಫಿಕೇಷನ್ ಮಾಡಿ ಬಂದ್ರೆ ನಿಮ್ಗೆ ಮಾರ್ಕಸ್ ಅಂತೂ ಗ್ಯಾರಂಟಿ ಕೊಡ್ತಾರೆ ರೀ. ಸೂತ್ರ ಬರ್ದು ಬೆಲೆ ತುಂಬೋದು, ಬೆಲೆ ತುಂಬಿ ಸೆಲ್ಫ್ ಸಿಂಪ್ಲಿಫಿಕೇಷನ್ ಮಾಡಿ ಲಾಸ್ಟಿಗೆ ಗುಣಿಸಿ ಕಳೆದು ಕೂಡಿಸಿ ಆನ್ಸರ್ ಇಟ್ಟರೆ ಸಾಕು ನಿಮ್ಗೆ ಫುಲ್ ಮಾರ್ಕಸ್ ಬರ್ತೈತಿ. ನೋಡಿರಿ ಮ್ಯಾಥ್ಸ್ ಅಂದ್ರೆ ಟಫ್ ಅಲ್ಲ, ಭಾಳ ಈಸಿ. ಇವತ್ತಿಂದ ಮ್ಯಾಥ್ಸ್ ಅಂದ್ರೆ ಟಫ್ ಅಂತ ಯಾರೂ ತಿಳ್ಕೊಬೇಡ್ರಿ. ಮ್ಯಾಥ್ಸ್ ಅಂದ್ರೆ ಭಾಳ ಈಸಿ ಅದಕ್ಕೆ ಸಬ್ಜೆಕ್ಟ್. ನೋಡಿರಿ ನೆಕ್ಸ್ಟ್ ಮತ್ತು ಸಮಾಂತರ ಶ್ರೇಣಿ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿರಿ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕು. ನೋಡಿ ಏನಂತ ಹೇಳ್ಯಾರಿ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ಹೌದಾ? ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ ಯೂಸಿಂಗ್ ಫಾರ್ಮುಲಾ. ನೋಡಿರಿ ಯಾವಾಗ ಧನ ಪೂರ್ಣಾಂಕಗಳ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೀರಿ ಅಂದ್ರೆ ಅವಾಗ SN ಸೂತ್ರ ಏನಾಕೈತಿ ನೆನ್ಪಿಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. SN = n × n + 1 / 2. ಹೌದಾ? ಇಲ್ಲಿ ಎಷ್ಟು ಧನ ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿ ಅಂತ ಹೇಳ್ಯಾರ ಅವರು. 20 ಧನ ಪೂರ್ಣಾಂಕಗಳು. ಹಾಗಂದ್ರೆ n ಬೆಲೆ ಎಷ್ಟು? n = 20. ಎಲ್ಲಿ ಸೂತ್ರದೊಳಗೆ n ಐತಿ ಅಲ್ಲಿ ಎಷ್ಟು ಹಾಕ್ಬೇಕು ನಾವೀಗ? 20. S20 = 20 × 20 + 1 / 2. 20 ಆ್ಯಸ್ ಇಟ್ ಈಸ್ ಇಡ್ರಿ. 20 + 1 20ಕ್ಕೆ 1 ಕೂಡಿಸಿದ್ರೆ 21 / 2. ಹೌದಾ? ಈಗ ಮತ್ತೇನು ಮಾಡೋಣ? 2 1 2 10 ನೋಡಿರಿ. 10 × 21 ಬಂತು. 21 10 ಎಷ್ಟು? 210. S20 = 210. ಇದು ನೋಡಿರಿ, ಇದನ್ನು 2 ಮಾರ್ಕ್ಸಿನ ಕ್ವಶನ್. ಈ ಫಾರ್ಮುಲಾ ಬರ್ದಲ್ಲ, ಇದಕ್ಕೆ ಅರ್ಧ ಮಾರ್ಕಸ್. ಇದು ಬೆಲೆ ತುಂಬಿದ್ರಲ್ಲಿ ಇದಕ್ಕೆ ಅರ್ಧ ಮಾರ್ಕ್ಸ್. ಎರಡು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರಿಗೆ ಅರ್ಧ ಮಾರ್ಕ್ಸ್. ಇಷ್ಟು ಈಸಿ ಇರ್ತಾರೆ ನೋಡಿರಿ ಸಮ್ಸ್. ನೋಡಿದ್ರಿ. ನೆಕ್ಸ್ಟ್ ಸಮಾಂತರ ಶ್ರೇಣಿ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡಿರಿ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ ಡಿವಿಸಿಬಲ್ ಬೈ 60. ನೋಡಿರಿ ಏನು ಕೇಳ್ಯಾರ? 6ರಿಂದ ಭಾಗಿಸಲ್ಪಡುವ. ಹಾಗಂದ್ರೆ 6ರಿಂದ ಭಾಗಿಸಲ್ಪಡುವ ಅಂದ್ರೆ ಏನು ಹಚ್ಕೋಬೇಕು? 6ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವಂದ್ರೆ 6ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂದ್ರೆ 6 ಮಗ್ಗಿ ಬರ್ಕೊಂತ ಹೋಗ್ಬೇಕು. 6 + 12. ಹಾಗಂದ್ರೆ 6 ಮಗ್ಗಿ ಬರಿ ಅಂದ್ರೆ ಎಲ್ಲಿ ತನಕ ಬರೀಬೇಕು? 6 ಮಗ್ಗಿ ಎಲ್ಲಿ ತನಕ ಬರಿ ಅಂದಾರ್ರಿ ಅವರು. ಎಷ್ಟು ಕೊಟ್ಟಾರ? 40. ನೋಡ್ರಿ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಅಂದ್ರೆ ಸ್ವಾನ್ ಅಪ್ ಟು 40 ಪದಗಳು. ತಿಳಿತಾ ಇದು? ಈಗ ಮಾಡ್ಬೇಕು. ಇದು ಸೇಮ್ ಈಗಾಗಲೇ ಮಾಡಿದ್ವಲ್ಲ ಅದೇ ಟೈಪ್ ಸೂತ್ರ ಇದು ಹಚ್ಕೊಂಡು ಮಾಡೋದು. ನೋಡಿರಿ A = ಎಷ್ಟಿದೆ? A = ಎಷ್ಟು ರೀ? 6. D = 12 - 6. ನೋಡಿರಿ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್ ಯಾವ ರೀತಿ ಮಾಡಬೇಕು? 12 - 6. 12 - 6 ಅಂದರೆ ಎಷ್ಟು? 12 - 6 ಅಂದರೆ 6. n = ಎಷ್ಟು ಕೊಟ್ಟಾರ್ರಿ? 40. ಮತ್ತು ನೋಡ್ರಿ ಸೂತ್ರ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? SN = n/2 × 2a + n - 1 × d. ಹೌದಾ? ಇಲ್ಲಿ ನೋಡ್ರಿ n/2ಕ್ಕೆ n ಅಂದರೆ ಎಷ್ಟು ರೀ? 40 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 2 ಆ್ಯಸ್ ಇಟ್ ಈಸ್ ಇಡ್ರಿ ಇಂಟು 2. a ಅಂದರೆ ಎಷ್ಟು? 6 ಪ್ಲಸ್ n ಅಂದ್ರೆ 40 ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟು? 6. ನೋಡಿದ್ರಿ? ಈಗ 2 1 2 2 4 0 0 20 ಬಂತಾ? ಇಲ್ಲಿ ಇವೆರಡು ಗುಣಿಸ್ರಿ 6 2 12 ಪ್ಲಸ್
ನೋಡಿರಿ 40ರಾಗ ಏನು ಮಾಡಬೇಕು, ಒಂದನ್ನು ಕಳಿಬೇಕು ಅಂದ್ರೆ 39 ಇಂಟು 6 ಹೌದಾ. 20ಕ್ಕೆ 20 ಹಂಗೆ ಇಡ್ರಿ, ಇಂಟು 12ಕ್ಕೆ 12 ಹಂಗೆ ಇಡ್ರಿ. 39ಕ್ಕೆ ಏನು ಮಾಡ್ಬೇಕು, 6ರಲ್ಲೇ ಏನು ಮಾಡ್ಬೇಕು ರೀ, ಗುಣಿಸ್ಬೇಕು ಕೂಡಿಸ್ಬೇಕು. 39ಕ್ಕೆ 6ರಲ್ಲೇ ಗುಣಿಸ್ಬೇಕು ನೋಡಿರಿ. 39ಕ್ಕೆ ಇಂಟು 6 ಮಾಡಿದ್ರೆ 9 6 54, 6 3 18, 18ಕ್ಕೆ 5 ಕೊಡಿಸಿದ್ರೆ ಎಷ್ಟು ರೀ, 23, 234. ಈಗ ನೋಡಿರಿ ಏನು ಮಾಡೋಣ, 20ಕ್ಕೆ 20 ಹಂಗೆ ಇಡ್ರಿ, ಇಂಟು ಹಾಕಿ ಇವೆರಡು ಕೂಡಿಸ್ರಿ. 4 2 6, 4 2 ಎಷ್ಟು ರೀ 6, 3 1 4, 2ಕ್ಕೆ 2 ಇವೆರಡನ್ನು ಗುಣಿಸಿದ್ರೆ ಎಷ್ಟು ಬರ್ತೈತಿ, 4920. ಏನಿದು S40 40 ಫೈಂಡ್ ಔಟ್ ಮಾಡಂತಾರಲ್ಲ ನೋಡಿರಿ. ಇದು 3 ಮಾರ್ಕ್ಸಿನ ಕ್ವಶನ್. ಇದರೊಳಗೆ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ ಅಂದ್ರೆ, ಇಷ್ಟು ನೀವು 6 + 12 + 18 + so on up to 40 ಬರೆದು A = ಬೆಲೆ ಬರೆದ್ರಿ, D ಬರೆದ್ರಿ, N ಬರೆದ್ರಿ, SN = n/2 2A + n - 1 ಇಂಟು D ಸೂತ್ರ ಬರೆದು ಕೂಡ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗೊತ್ತಾ, ಈ ಸಲ 1 ಮಾರ್ಕ್ಸ್ ಕೊಡ್ತಾರೆ ರೀ. ಇದ್ರೊಳಗೆ ಬೆಲೆ ತುಂಬಿದ್ರಿ ಇಲ್ಲಿ, ಇದಕ್ಕೊಂದು ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಇವೆರಡು ಸಿಂಪ್ಲಿಫಿಕೇಶನ್ ಮಾಡಿದ್ರಿಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಇದೇನು ಲಾಸ್ಟ್ ಫೈನಲ್ ಆನ್ಸರ್ ಬರೆದ್ರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್ ನೋಡ್ರಿ. ಇಲ್ಲ ಇದು ಅರ್ಧ ಸೆಸ್ 1 ಆತು, 2 2.5 ಆಯ್ತು. ಹಂಗಂದ್ರೆ ಇನ್ನು ಅರ್ಧ ಮಾರ್ಕ್ಸ್ ಅಲ್ಲಿ ಕೊಡ್ತಾರೆ ನೋಡ್ರಿ. ಬರೀ ನೀವೇನೂ ಇಲ್ಲ, 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಅಂದಿದ್ದಕ್ಕೆ ನೀವು 6 + 12 + 18 + 40 + so on up to 40 ಪದಗಳು ಅಂತ ಇಷ್ಟು ಬರೆದ್ರೆ ಸಾಕ್ರಿ, ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ತಿಳಿತಾ ಇದು? ಮತ್ತು ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ. ಇದ್ರೊಳಗೆ ಸಮಾಂತರ ಶ್ರೇಣಿ ಮೇಲೆ 2 4 6 so on up to ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಆನ್ AP 2 4 6 so on up to. ಏನು ಮಾಡ್ಬೇಕೀಗ, ಫಸ್ಟ್ ಲೆಕ್ಕ ಏನು ಕೊಟ್ಟಾರ ಹಚ್ಕೋರಿ. 2 4 6 so on up to ಕೊಟ್ಟಾರ. ಇದ್ರೊಳಗೆ A ಅಂದರೆ ಎಷ್ಟು ಕೊಟ್ಟಾರಿ, 2. D ಅಂದರೆ ಏನು ಮಾಡಿರ್ಬೇಕು, 4ರಾಗ 2 ಕಳೆದ್ರೆ 2 ಹೌದಾ. n ಅಂದ್ರೆ ನೋಡ್ರಿ, ಈ ಸಲ n ಅಂದರೆ n ಹಚ್ಬಿಡೋದು. ಸೂತ್ರ ಏನು ರೀ, SN = n/2 2A + n - 1 ಇಂಟು D ಹೌದಾ. n ಅಂದರೆ ಎಷ್ಟೈತ್ರಿ, n ಹೌದಾ. SN ಕೇಳ್ಯಾರ ಅವರು, ಹೌದಿಲ್ಲ. n ಪದಗಳ ಮೊತ್ತ ಕೇಳ್ಯಾರಿಲ್ರಿ. ಹಾಗಂದ್ರೆ SN ಇಡ್ರಿ, n ಇದ್ದಲ್ಲಿ n ಇಡೋದು. n/2 ಇಂಟು 2 A ಅಂದಲ್ಲಿ ಎಷ್ಟು, 2 + n - 1 ಹಂಗೆ ಇಡ್ರಿ, ಇಂಟು D ಅಂದಲ್ಲಿ ಎಷ್ಟು ಹಚ್ಚಬೇಕು, 2 ಹೌದಾ. ಈಗ ನೋಡ್ರಿ, n/2 ಹಂಗೆ ಇಡ್ತೀನಿ. 2 2 4 ಪ್ಲಸ್ n ನೋಡ್ರಿ, ಈ 2ರಲ್ಲಿ ಇದು ಗುಣಿಸ್ಬೇಕು. 2 1 2 n ಮೈನಸ್ 2 1 2 ಹೌದಾ. n/2 ಆ್ಯಸ್ ಇಟ್ ಈಸ್ ಇಡ್ರಿ. 4 ನೋಡ್ರಿ, 4ರಾಗ 2 ಕಳಿಬೇಕು. 4ರಾಗ 2 ನೋಡ್ರಿ, 4ರಾಗ 2 ಏನು ಕಳಿಯಕ್ಕೆ ಬರಂಗಿಲ್ಲ ಹೌದಿಲ್ರಿ. ಇದು ಸಂಖ್ಯೆ ಆಕೈತಿ ಹೌದಾ. 4ರಾಗ 2 ಕಳೆದ್ರೆ 2 + 2 n ಹೌದಾ. ಈಗ n/2 ಹಂಗೆ ಇಡ್ರಿ. ಈ 2 ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಎರಡೂ ಕಡೆ 2 ಐತಲ್ಲ, ಅದನ್ನ ಸಾಮಾನ್ಯ ಹೊರಗೆ ತೆಗೆದುಬಿಡ್ರಿ. ಇಲ್ಲೇನು ಉಳಿತು, 1 + n ಹೌದಾ. ಈಗ ನಾ ಏನು ಮಾಡ್ತೀನಿ, ಈ 2 ಕ್ಯಾನ್ಸಲ್ ಆಗ್ತಾವೆ ಹೌದಾ, ಭಾಗಿಸ್ಬಿಡ್ತೀನಿ. ಉಳಿದಿದ್ದೇನಿಲ್ಲ n ಇಂಟು ಇಲ್ಲಿ 1 + n ಐತಲ್ಲ, ಅದು ನಾನು n + 1 ಬರ್ತೀನಿ ನೋಡ್ರಿ. ಆಪ್ಷನ್ನೇ ಕೊಟ್ಟಾರೆ. SN ಬೆಲೆ ಕಂಡುಹಿಡಿ ಅಂದಿದ್ರೆ SN ಬೆಲೆ ಏನು ಬಂತ್ರಿ, SN ಬೆಲೆ n ಇಂಟು n + 1. ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. SN = n ಇಂಟು n + 1. ತಿಳಿತಾ? ಇದ್ರೊಳಗೆ ಏನ್ರಿ ಯಾರಿಗಾರ ಡೌಟ್ ಐತ್ರಿ ನೋಡ್ರಿ. ಇಷ್ಟು ಈಸಿ ಇರ್ತಾವೆ ಸಮಾಂತರ ಶ್ರೇಣಿ ಮೇಲೆ. ಇನ್ನೂ ಕ್ವಶನ್ಸ್ ಬರ್ತಾವ್ರಿ, 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು. ಇವತ್ತು ನಾನು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಯಾವ ಥರ ಕ್ವಶನ್ ಕೇಳ್ತಾರಂತ ಮಾಡ್ತೀನಿ. ಮತ್ತು ನಾಳೆನೂ ಇದನ್ನು ಕಂಟಿನ್ಯೂ ಮಾಡಿದ್ರೊಳಗೆ ಮತ್ತು ಯಾವುದು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಯಾವ ರೀತಿ ಕ್ವಶನ್ಸ್ ಕೇಳಾರ ಮತ್ತು ನಿಮ್ಮ ಮುಂದೂ ಅದು ಯಾವ ರೀತಿ ಹೆಲ್ಪ್ ಆಗ್ತಾವೆ ಅನ್ನೋದನ್ನು ಮತ್ತು ನಾನು ಭಾಗ 3ರಾಗೆ ಹೇಳ್ತೇನೆ. ಈಗ ನಾ ಭಾಗ 1 ಭಾಗ 2 ಎರಡನ್ನೂ ಮಾಡೀನಿ. ಎರಡೂ ನೋಡಿರಿ. ಎರಡದ್ರೊಳಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.